ಇನ್ನು ಈ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಡಿವೇಟ್ ಮಾಡಲಿಕ್ಕೆ ಇವೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಿ ಜೆ ಪಿಯ ವಾದ. ಅದಕ್ಕೆ ತಕ್ಕಂಗೆ ನಾಗೇಂದ್ರ ರಾಜೀನಾಮೆಗೆ ಬಿ ಜೆ ಪಿ ಪಟ್ಟು ಹಿಡಿಲಿಕ್ಕೆ ಪ್ಲಾನ್ ಮಾಡ್ತಾ ಇದೆ. ಅಧಿವೇಶನದಲ್ಲಿ ರಾಜೀನಾಮೆಗೆ ಪಟ್ಟು ಹಿಡಿಬೇಕು ಅನ್ನುವಂಥ ನಿರ್ಧಾರಕ್ಕೆ ಬರಲಾಗಿದೆ. ಎಲ್ಲಿ ತನಕ ನಾಗೇಂದ್ರ ರಾಜೀನಾಮೆ ಕೊಡಲ್ವೋ ಅಲ್ಲಿ ತನಕ ನಮ್ಮ ಹೋರಾಟ ಮುಂದುವರಿಯುತ್ತೆ. ಸದನದ ಒಳಗೂ ನಾವು ಹೋರಾಟ ಮಾಡ್ತೀವಿ, ಸದನದ ಹೊರಗೂ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಒಂದೆರಡು ದಿವಸ ಪ್ರತಿಭಟನೆ ಮಾಡಿ ನಾವು ಕೈ ಬಿಡಲ್ಲ, ಬೇಕಾದರೆ ಅಹೋರಾತ್ರಿ ಧರಣಿಯನ್ನು ಕೂಡ ಮಾಡ್ತೀವಿ ಅಂದಿದೆ ಬಿ ಜೆ ಪಿ. ಇನ್ನು ಅಧಿವೇಶನದ ಮಧ್ಯದಲ್ಲೇ ಪಾದಯಾತ್ರೆಗೂ ಕೂಡ ಬಿ ಜೆ ಪಿ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಸಚಿವ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು, ಈ ಮೀಸಲಾತಿ ಹಣ ST ಮೀಸಲಾತಿ ಹಣದ ದುರುಪಯೋಗ ಇದೆಯಲ್ಲ ಅದು, ಈ SEP TSP ಹಣ ದುರ್ಬಳಕೆ, ಈ ವಿಚಾರವನ್ನು ಇಟ್ಕೊಂಡು ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ಬಿ ಜೆ ಪಿ ಹೇಳಿರೋದು. ರಾಯಚೂರು ಜಿಲ್ಲೆಯ ದೇವದುರ್ಗದಿಂದ ಪಾದಯಾತ್ರೆ ಶುರುವಾಗುತ್ತೆ, ದೇವದುರ್ಗದಿಂದ ಬಳ್ಳಾರಿ ತನಕ ಪಾದಯಾತ್ರೆ. ಬಿ ಜೆ ಪಿ ನಾಯಕರು ಚರ್ಚೆ ಮಾಡ್ತಾ ಇದ್ದಾರೆ ಅದರ ರೂಪುರೇಷೆಗಳೇನು ಅಂತ. ಈ ವಾರದಲ್ಲೇ ಪಾದಯಾತ್ರೆ ಬಗ್ಗೆ ಅಂತಿಮ ಘೋಷಣೆ ಆಗುತ್ತೆ. ಸೊ ಇದು ಸಂಗತಿ. ಇದೊಂದು ಪ್ರಮುಖವಾದಂಥ ಅಸ್ತ್ರ. ನಾಗೇಂದ್ರ ಅವರ ವಿರುದ್ಧ ಕೇಸ್ ಇನ್ನೂ ಜೀವಂತವಾಗಿರುವಂಥ ಸಂದರ್ಭದಲ್ಲೇ ನೀವು ಅವ್ರನ್ನ ಮಂತ್ರಿ ಮಾಡಿದ್ರಲ್ಲ, ಯಾವ ಕಾರಣದಿಂದ ಮಾಡಿದ್ರಿ, ಯಾವ ಉದ್ದೇಶ ನಿಮ್ಮದು, ಇದನ್ನೇ ಇಟ್ಕೊಂಡು ದೋಸ್ತಿಗಳು ಹೋರಾಟ ಮಾಡ್ತಾ ಇವೆ. ಇಂದು ವಿಪಕ್ಷ ಬಿಜೆಪಿ ಪ್ರತಿಭಟನೆ ಮಾಡುತ್ತೆ. ಸದನದ ಒಳಗೆ ಮತ್ತೆ ಹೊರಗೆ ಪ್ರತಿಭಟನೆ ಅಂತ ಘೋಷಣೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಅಶೋಕ್ ಮಾತಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ಇದೇ ಅಧಿವೇಶನದಲ್ಲಿ ಅವ್ರನ್ನ ವಾಪಸ್ ತಗೊಂತಾ ಇದ್ದಾರೆ. ಅದರಿಂದ ತೆಗೆದಿದ್ದು ಯಾಕೆ, ಸೇರಿಸ್ಕೊಳೋದು ಯಾಕೆ? ಅದರಿಂದ ಅವ್ರನ್ನ ತೆಗೆಯೋವರೆಗೂ ನಮ್ಮ ಹೋರಾಟ ನಾವು ಮಾಡ್ತೀರಿ. ಮುಂದೆ ಬೇರೆ ಬೇರೆ ವಿಚಾರಗಳಿದೆ, ಅದನ್ನು ನಾವು ಮತ್ತು JDS ಅವರು ತೀರ್ಮಾನ ಮಾಡಿ ಯಾವ ರೀತಿ ಮುಂದಿನ ವಿಷಯಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತೀರಿ. ಸರ್, ಈಗ ವಿಧೇಯಕ ಸಂಬಂಧಪಟ್ಟಂತೆ ಏನು ಹೋರಾಟ ತೀರ್ಮಾನ ಮಾಡಿದ್ದಾರೆ? RSS ಕಂಟ್ರೋಲ್ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಮಾಡಲಿ, ಅವರು ಮೊದಲಿಂದನೂ ಕೂಡ RSS ವಿರೋಧ ಮಾಡ್ಕೊಂಡು ಬಂದಿರೋವಂಥ ಪ್ರಿಯಾಂಕಾ ಖರ್ಗೆ ಅವರು ಅದನ್ನು ಮುಂದುವರಿಸಿದ್ದಾರೆ ಅಷ್ಟೇ. ಇಂಥ ಭಾಳಷ್ಟು ಜನನ RSS ನೋಡಿದೆ. ಅದು ಇಡೀ ಪ್ರಪಂಚದಲ್ಲಿರ್ತಕ್ಕಂಥ 150ಕ್ಕೂ ಹೆಚ್ಚು ದೇಶದಲ್ಲಿ RSS ಇದೆ. ಈ ದೇಶದ ಪ್ರಧಾನಿನೂ ಕೂಡ RSS ಅವರು, ನಾನು RSS, ಒಂದು 15-20 ಜನ ಮುಖ್ಯಮಂತ್ರಿಗಳು RSS. ಇವ್ರು ಯಾರೋ ಒಬ್ಬರು ಕೂಗಾಡ್ಬಿಟ್ರೆ ಇದರಿಂದ ಏನಾಗಲ್ಲ, ಇವ್ರು ತೀಟೆ ಅಷ್ಟೇ. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಾವು ನೋಡ್ತಾ ಇದ್ದೀವಿ, ತುಂಬ ಸ್ಪಷ್ಟವಾಗಿ ಘೋಷಣೆ ಮಾಡಿದೆ, ನಾವು 3 ಮತ್ತೊಂದು ದಿವಸ ಮಾಡಿ ಬಿಡಲ್ಲ, ಇದನ್ನು ಕಂಟಿನ್ಯೂ ಮಾಡ್ತೀವಿ. ಪ್ರತಿಭಟನೆ ಅನ್ನುವಂಥದ್ದು ನಿತ್ಯ ನಿರಂತರ. ಎಲ್ಲಿ ತನಕ ಇವರು ರಾಜೀನಾಮೆ ಕೊಡಲ್ಲ ನಾಗೇಂದ್ರ, ಅಲ್ಲಿ ತನಕ ನಮ್ಮ ಪ್ರತಿಭಟನೆ ನಡೆಯುತ್ತೆ ಅಂತ ಸದನದ ಒಳಗೂ ಪ್ರತಿಭಟನೆ, ಹೊರಗೂ ಪ್ರತಿಭಟನೆ ಅನ್ನುವಂಥದ್ದು ಬಿ ಜೆ ಪಿಯ ಘೋಷಣೆ. ಏನಿದೆ ಪ್ಲಾನ್? ರಂಗನಾಥ್, ಸಚಿವ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆಯಲೇಬೇಕನ್ನುವಂತಹ ಒಂದು ಬಿಗಿಯಾದಂತಹ ನಿರ್ಧಾರಕ್ಕೆ ಬಿಜೆಪಿ ಬಂದಿದೆ. ನಿನ್ನೆ ನಡೆದಿರುವಂತಹ ಬಿಜೆಪಿ ಶಾಸನ ಪಕ್ಷದ ಸಭೆಯಲ್ಲಿ ಶಾಸಕರು ಕೂಡ ಬಿಜೆಪಿಯ ರಾಜ್ಯ ನಾಯಕರ ಮೇಲೆ ತೀವ್ರವಾದಂತಹ ಒತ್ತಡವನ್ನು ಹಾಕಿದ್ದಾರೆ. ಅಂದ್ರೆ ಯಾವುದೇ ರೀತಿಯಲ್ಲೂ ಕೂಡ ಹೋರಾಟವನ್ನು ಆರಂಭಿಸಿ ಒಂದೆರಡು ದಿನದಲ್ಲಿ ಹೋರಾಟ ಮಾಡಿ ಕೈ ಬಿಡುವಂತಹ ರೀತಿಯಲ್ಲಿ ಹೋರಾಟವನ್ನ ಮಾಡೋದು ಬೇಡ, ಬದಲಾಗಿ ಎಲ್ಲಾ ಕಾರ್ಯಕಲಾಪಗಳನ್ನ ಬದಿಗಿಟ್ಟು, ಅಂದ್ರೆ ಯಾವುದೇ ಕಾರ್ಯಕಲಾಪಗಳನ್ನು ನಡೆಯೋದಕ್ಕೆ ಅವಕಾಶವನ್ನ ಕೊಡದೇ ಇರುವಂತಹ ರೀತಿಯಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯವನ್ನ ಮಾಡಬೇಕನ್ನುವಂತಹ ಒಂದು ಆಗ್ರಹವನ್ನ ಬಿಜೆಪಿ ಶಾಸಕರು ಮಾಡಿದ್ದಾರೆ. ಹೀಗಾಗಿ ನಿನ್ನೆ ಸಭೆಯಲ್ಲಿ ಬಿಜೆಪಿ ತೀರ್ಮಾನವನ್ನು ತೆಗೆದುಕೊಂಡಿದೆ. 2 ವಾರಗಳ ಕಾಲ ಆದರೂ ಕೂಡ ನಾವು ಹೋರಾಟವನ್ನ ಮಾಡಲೇಬೇಕು, ಅಂದ್ರೆ ಸದನ ನಡೆಯುವಂತಹ 10 ದಿನಗಳ ಕಾಲದಲ್ಲೂ ಕೂಡ ನಾವು ಹೋರಾಟವನ್ನ ಮಾಡಬೇಕನ್ನುವಂತಹ ತೀರ್ಮಾನವನ್ನು ತೆಗೆದುಕೊಂಡಿದೆ. ಆರಂಭದಲ್ಲಿ ಅಂದ್ರೆ ಇವತ್ತು ಸಭಾಧ್ಯಕ್ಷರ ಚುನಾವಣೆ ನಡೆಯುತ್ತೆ, ಸೋಮವಾರದಿಂದ ಎಲ್ಲ ಉಳಿದಂತಹ ಕಾರ್ಯಕಲಾಪಗಳು ಆರಂಭ ಆಗುತ್ತೆ. ಹಾಗಾಗಿ ಸೋಮವಾರದಿಂದಲೇ ಬೆಳಗ್ಗಿನಿಂದಲೇ ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯವನ್ನ ಮಾಡಬೇಕನ್ನುವಂತಹ ತೀರ್ಮಾನವನ್ನ ಮಾಡಿಕೊಂಡಿದೆ. ಇಲ್ಲಿ ಸದನದ ಹೊರಗೆ ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಬಿಜೆಪಿ ಪ್ರತಿಭಟನೆಗಳನ್ನ ಮಾಡ್ತಾ ಇರುವಂತಹ ಒಂದು ಕಡೆ ಆದ್ರೆ, ಸದನದ ಒಳಗೆ ಶಾಸಕರು ಪ್ರತಿಭಟನೆಯನ್ನು ಮಾಡಬೇಕನ್ನುವಂತ ತೀರ್ಮಾನ ಆಗಿರುವಂತದ್ದು. ಒಂದು ವೇಳೆ ರಾಜ್ಯ ಸರ್ಕಾರ ಮಣಿಯದೇ ಇದ್ದಲ್ಲಿ ಮೊದಲ ವಾರ ಪೂರ್ತಿ ಕೂಡ ರಾಜೀನಾಮೆಗೆ ಒತ್ತಾಯಿಸಿ ಹೋರಾಟವನ್ನು ಮಾಡುವಂಥದ್ದು. ಒಂದು ವೇಳೆ ಮೊದಲ ವಾರದಲ್ಲಿ ರಾಜೀನಾಮೆಯನ್ನ ಸರ್ಕಾರ ಪಡೆದುಕೊಳ್ಳದೇ ಇದ್ದಲ್ಲಿ ಮತ್ತೊಂದು ವಾರಕ್ಕೂ ಕೂಡ ಇಲ್ಲಿ ಪ್ರತಿಭಟನೆಯನ್ನ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಬಿಜೆಪಿ ತೀರ್ಮಾನವನ್ನ ಮಾಡಿಕೊಂಡಿದೆ. ಅಂದ್ರೆ ಯಾವುದೇ ಕಾರ್ಯಕಲಾಪಗಳಿಗೆ ಅವಕಾಶ ಕೊಡದೇ ಇರುವಂತಹ ರೀತಿಯಲ್ಲಿ ಕೇವಲ ನಾಗೇಂದ್ರ ರಾಜೀನಾಮೆ ವಿಚಾರ ಒಂದನ್ನೇ ಬಿಗಿಯಾಗಿ ಪಟ್ಟು ಹಿಡಿದು ಪ್ರತಿಭಟನೆಯನ್ನು ಮಾಡಬೇಕನ್ನುವಂತಹ ತೀರ್ಮಾನಕ್ಕೆ ಬಿಜೆಪಿ ಬಂದಿರುವಂತದ್ದು. ಇಲ್ಲಿ ಬಿಜೆಪಿ ರಾಜ್ಯ ನಾಯಕರು ಏನಾದರೂ ಒಂದು ವೇಳೆ ಒಂದೆರಡು ದಿನ ಪ್ರತಿಭಟನೆಯನ್ನು ಮಾಡಿ ಕೈ ಬಿಟ್ರೆ ಅನ್ನುವಂತಹ ಒಂದು ಆತಂಕ ಕೂಡ ಶಾಸಕರಲ್ಲಿತ್ತು. ಹಾಗಾಗಿ ನಿನ್ನೆ ಶಾಸನ ಪಕ್ಷ ಸಭೆಯಲ್ಲಿ ಅವರು ಒತ್ತಡವನ್ನು ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ 1-2 ದಿನದ ಪ್ರತಿಭಟನೆ
ಪ್ರತಿಭಟನೆಗೆ ಸೀಮಿತವಾಗಬಾರದು, ಬದಲಾಗಿ ರಾಜೀನಾಮೆ ಕೊಡುವವರೆಗೂ ಕೂಡ ನಾವು ಹೋರಾಟವನ್ನು ನಡೆಸಬೇಕನ್ನುವಂಥ ಒಂದು ಒತ್ತಾಯವನ್ನು ಮಾಡಿದ್ದಾರೆ. ಹಾಗಾಗಿ ಬೇರೆ ಯಾವುದೇ ಕಾರ್ಯಕಲಾಪಗಳಿಗೆ ಅವಕಾಶ ಸಿಗದೇ ಇದ್ರೂ ಪರವಾಗಿಲ್ಲ, ನಾಗೇಂದ್ರ ರಾಜೀನಾಮೆಯ ಒತ್ತಡವನ್ನೇ ಮುಂದುವರಿಸಬೇಕನ್ನುವಂಥದ್ದು ಸದ್ಯಕ್ಕೆ ಈಗ ಬಿಜೆಪಿ ಮಾಡಿರುವಂಥ ತೀರ್ಮಾನ. ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.